ಚಿನ್ನಾಡಗಿತ್ತಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಮತ್ತು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಭಾರತದ ಚಿನ್ನ ಸ್ಮಗ್ಲಿಂಗ್ ಸಿಂಡಿಕೇಟ್ ಆಗಿ ತರುಣನೇ ಮೇನ್ ಅಸಾಮಿನ ಅವನೇ ಮೇನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. DRI ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಗೆ ಬೀಳ್ತಾ ಇದೆ. ಈ ಆಸಾಮಿನೇ ಮೇಯ್ನಾ, ಈತನೇ ಲೀಡ್ ಮಾಡ್ತಾ ಇದ್ದಿದ್ದ ಅಂತ. ಉದ್ಯಮಿಯ ಮೊಮ್ಮಗ ತರುಣ, ಈತನನ್ನು ಅರೆಸ್ಟ್ ಮಾಡಿ DRI ಅಧಿಕಾರಿಗಳು ಡ್ರಿಲ್ ಮಾಡಿ ಹಲವು ಪ್ರಶ್ನೆಗಳನ್ನು ಕೇಳಿ, ಜೊತೆಗೆ ಆತ ಯೂಸ್ ಮಾಡ್ತಿದ್ದ ಮೊಬೈಲು, ಲ್ಯಾಪ್ಟಾಪು, ಟ್ಯಾಬು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದು ಅದನ್ನು FSL ಕಳಿಸಿ ಅದರಲ್ಲಿ ಡಿಲೀಟ್ ಆಗಿರುವಂಥ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಆಮೇಲೆ ತರುಣ್ ಮನೆ, ಆತ ಸತತವಾಗಿ ಭೇಟಿ ಕೊಡ್ತಾ ಇದ್ದ ಸ್ಥಳ ಯಾವ್ಯಾವುದು ಅದೆಲ್ಲ ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಣ್ಯಾ ಬಿಟ್ಟು ಬೇರೆ ಯಾರ್ಯಾರನ್ನ ಈತ ಭೇಟಿ ಮಾಡ್ತಾ ಇದ್ದ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. DRI, CBI, CID ಮೂರು ಕಡೆಯಿಂದಲೂ ಕೂಡ ತನಿಖೆಯ ಬಿಸಿ ನಟಿ ರಣ್ಯಾಗೆ. ಸೊ ಪ್ರಮುಖವಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕೇಸಲ್ಲಿ ಉದ್ಯಮಿಯ ಮೊಮ್ಮಗ ತರುಣ್ ಈತನೇ ಮೇನಾ ಅಂತ ಈ ಚಿನ್ನ ಸಾಗಾಟದಲ್ಲಿ ಸಿಂಡಿಕೇಟ್ಗೆ ಅದೊಂದು ಅನುಮಾನ ಮೂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈ ಪ್ರಕರಣದಲ್ಲಿ ಮೇನ್ ಸಿಂಡಿಕೇಟು ಈ ತರುಣನೇನಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಈ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಈಗ ಅಧಿಕಾರಿಗಳಿಗೆ ಏನೇನು ಮಾಹಿತಿ ಸಿಕ್ಕಿದೆ ಅಂತ? ಶರತ್, ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇವಾಗ ತರುಣ್ ರಾಜ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರುವಂಥದ್ದು, ಅಂದರೆ ನಟಿ ರಣ್ಯಾ ಜೊತೆ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಈ ವ್ಯಕ್ತಿನೇ ಆಗಿರೋದ್ರಿಂದಾಗಿ, ಜೊತೆಗೆ ಸಾಕಷ್ಟು ಬಾರಿ ದುಬೈಗೂ ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಸೊ ಇನ್ನು ದುಬೈನಲ್ಲಿ ಉಪಯೋಗಿಸ್ತಾ ಇದ್ದಂತಹ ನಂಬರ್ಗಳೇನಿದೆ ಅವು ಕೂಡ ಕೊನೆಯ 4 ನಂಬರ್ಗಳು ಸೇಮ್ ಆಗಿರುವಂಥದ್ದು. ಹಾಗಾಗಿ ಇಬ್ಬರ ನಡುವಿನ ಒಂದು ಬಿಸ್ನೆಸ್ ಕಾಂಟ್ಯಾಕ್ಟ್ ಹೆಚ್ಚಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಜೊತೆಗೆ ಈತನಿಗೆ ಮುಂಬೈನಲ್ಲಿ ಸಾಕಷ್ಟು ಜನರ ಕಾಂಟ್ಯಾಕ್ಟ್ ಇದ್ದು ಬಿಸ್ನೆಸ್ ಮೆನ್ಗಳ ಜೊತೆ ಕೂಡ ಈತ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನುವಂಥ ಮಾಹಿತಿಗಳು ಕೂಡ ಈಗ DRI ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಕೆಲವೊಬ್ಬರ ಜೊತೆ ಕೂಡ ಈತ ತುಂಬಾ ಕ್ಲೋಸ್ ಆಗಿ ಇದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆತನ ಮೊಬೈಲ್ ಸೇರಿದಂತೆ ಕೆಲವು ದಾಖಲೆಗಳನ್ನು ಕೂಡ ಸೀಸ್ ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಒಂದು ರಿಟ್ರೀವ್ ಮಾಡೋದಕ್ಕೆ ಕಳಿಸಿದ್ದಾರೆ. ಅಂದರೆ ಬೇರೆ ಯಾರ ಜೊತೆ ಈತ ಸಿಂಡಿಕೇಟ್ ಆಗಿದ್ದ, ಅಂದರೆ ಯಾರನ್ನ ನೇಮಿಸ್ಕೊಂಡಿದ್ದ, ಯಾವ ರೀತಿಯಾಗಿ ಈತ ಇದನ್ನ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ತಾ ಇದ್ದ, ಜೊತೆಗೆ ರಣ್ಯಾವನ್ನ ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳಸ್ಕೊಳ್ತಿದ್ದ ಅಂತ ಹೇಳಿ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ದೆಹಲಿ, ಮುಂಬೈನಲ್ಲಿ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಾಗ ಸಹಜವಾಗಿ ಆ ಒಂದು ಪ್ರಕರಣಗಳಲ್ಲೂ ಕೂಡ ಈತನ ಹೆಸರು ತಳಕು ಹಾಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಈ ಒಂದು ಎಂಟೈರ್ ಏನೊಂದು ಚಿನ್ನ ಸ್ಮಗ್ಲಿಂಗ್ ಇದೆ ಇದಕ್ಕೆ ಈತನೇನ ಕಿಂಗ್ ಪಿನ್ ಅಥವಾ ಈತನೇನ ಮಾಸ್ಟರ್ ಮೈಂಡ್ ಅನ್ನುವಂಥ ಅನುಮಾನಗಳು ಕೂಡ ಅಧಿಕಾರಿಗಳಿಗೆ ಕಾಡ್ತಾ ಇರೋದು. ಯಾಕಂದರೆ ಅಷ್ಟು ದುಬಾರಿ ಬೆಲೆಯಂತಹ ನೆಕ್ಲೆಸ್ಗಳಾಗಿರ್ಬೋದು, ಕೆಲವೊಂದು ವಸ್ತುಗಳನ್ನು ಗಿಫ್ಟ್ ಕೊಟ್ಟಿದ್ದ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಈತನನ್ನು ಕೂಡ ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಒಂದು ವೇಳೆ ಏನಾದರೂ ಈತನೇ ಕಿಂಗ್ ಪಿನ್ ಆಗಿದ್ರೆ ಈತನ ನೆಟ್ವರ್ಕ್ನಲ್ಲಿ ಯಾರ್ಯಾರು ಇದ್ದಾರೆ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈತನ ನೆಟ್ವರ್ಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಇನ್ನು ರಾಜಕೀಯ ವಲಯದಲ್ಲೂ ಕೂಡ ಇದು ಸಾಕಷ್ಟು ಚರ್ಚೆಗೆ ಕ್ರಾಸ ಹೋಗ್ತಾ ಇದೆ. ಅಂತ ಹೇಳಿದ್ರೆ ಈಗ ಶಾಸಕರು ಮತ್ತು ಸಚಿವರು ಏನು ಒಂದು ಕಾಂಟ್ಯಾಕ್ಟಲ್ಲಿ ಇದ್ರು ಅಂತ ಹೇಳಿ, ಹಾಗಾದರೆ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಗೊತ್ತಾಗಬೇಕು. ಈತ ಬಾಯಿ ಬಿಟ್ಟಿದ್ದಾನ ಇಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳೀಗ ಕಸ್ಟಡಿಗೆ ಪಡೆದಿರುವಂಥದ್ದು 5 ದಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಕಂಟಕವಾಗುವ ಸಾಧ್ಯತೆ ಇರುವಂಥದ್ದು ಶರತ್. ಅದರ ಜೊತೆಗೆ ಈಗ ಏನು ಒಂದು ಕಸ್ಟಡಿ ಅವಧಿ ಅಂತ್ಯ ಆದ ನಂತರ ಮತ್ತೆ ವಿಚಾರಣೆಗೆ ಬೇಕು ಅಂತೇಳಿ ಕಸ್ಟಡಿ ಪಡಿತಾರಾ ಅಥವಾ ಜೈಲು ಕಳಿಸ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರೋದು ಶರತ್. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.